ಎಲ್ರಿಗೂ ನಮಸ್ಕಾರ. ನಂಗೆ ನೋವು ಆಗ್ತಿದೆ, ಈಗ ಹಾಟ್ ಪ್ಯಾಕ್ ಮಾಡಲಾ ಇಲ್ಲ ಕೋಲ್ಡ್ ಪ್ಯಾಕ್ ಮಾಡಲಾ? ಇದು ನಿಮ್ಮೆಲ್ಲರಿಗೂ ಬರೋ ಕಾಮನ್ ಕನ್ಫ್ಯೂಷನ್ ಅಲ್ವಾ? ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಟ್ ಪ್ಯಾಕ್ ಮಾಡಲಾ ಇಲ್ಲ ಕೋಲ್ಡ್ ಪ್ಯಾಕ್ ಮಾಡಲಾ ಅಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಾವು ಐಸಿಂಗ್ ಮಾಡ್ತಾ ಇದ್ರೆ ನಮ್ಮ ಬ್ಲಡ್ ವೆಸಲ್ಸಲ್ಲಿ ವೇಸೋ ಕನ್ಸ್ಟ್ರಿಕ್ಷನ್ ಅಂತ ಆಗುತ್ತೆ. ಹಂಗಂತ ಹೇಳಿದರೆ ಬ್ಲಡ್ ವೆಸಲ್ಸ್ ಎಲ್ಲ ನ್ಯಾರೋ ಆಗಿ ಅದರಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಇದರಿಂದ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ, ರೆಡ್ನೆಸ್ ಕಡಿಮೆ ಆಗುತ್ತೆ. ಹಾಟ್ ಪ್ಯಾಕ್ ಮಾಡೋದ್ರಿಂದ ಬ್ಲಡ್ ವೆಸಲ್ಸಲ್ಲಿ ಡೈಲೇಷನ್ ಆಗಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗಿ ಇದರಿಂದ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಯಾವ ಕಂಡೀಷನಲ್ಲಿ ಐಸ್ ಪ್ಯಾಕ್ ಯೂಸ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಸೊ ಯಾವುದಾದ್ರೂ ಸಡನ್ ಪೇನ್ ಇದೆ, ಸಡನ್ ಆಗಿ ಇಂಜುರಿ ಆಗಿದೆ, ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದಾಗ ಮತ್ತು ವಿತಿನ್ ಎನಿ ಕೈಂಡ್ ಆಫ್ ಕಂಡೀಷನ್ 48 to 72 ಅವರ್ಸಲ್ಲಿ ನಾವು ಐಸಿಂಗೇ ಮಾಡಬೇಕು. ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ನಾವು ಹಾಟ್ ಪ್ಯಾಕ್ ಮಾಡ್ಬೋದು. ಮತ್ತು ಹಾಟ್ ಪ್ಯಾಕ್ನ ನಾವು ಮಸಲ್ ಸ್ಪ್ಯಾಸಮ್ ಇದ್ದರೆ, ಮಸಲ್ ಸ್ಟಿಫ್ನೆಸ್ ಇದ್ದರೆ, ಮತ್ತು ಕ್ರೋನಿಕ್ ಕಂಡೀಷನ್ಸ್ ಅಂತ ಹೇಳಿದರೆ ನೋವು 2 ತಿಂಗಳಿಂದ ಇದೆ, 3 ತಿಂಗಳಿಂದ ಇದೆ ಅಂತ ಹೇಳಿದಾಗ ಹಾಟ್ ಪ್ಯಾಕ್ ಮಾಡೋದ್ರಿಂದ ರಿಲೀಫ್ ಸಿಗುತ್ತೆ.